ಡಿ.ಜೆ. ಟಿಲ್ಲು 2 ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಸಿನಿಮಾ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸಿನಿಮಾ ಡಿ.ಜೆ. ಟಿಲ್ಲು ಅನ್ನೋ ಒಂದು ಸಿನಿಮಾದ ಸೀಕ್ವೆಲು, ಅಂದರೆ ಡಿ.ಜೆ. ಟಿಲ್ಲು ಸ್ಕ್ವೇರ್, ಡಿ.ಜೆ. ಟಿಲ್ಲು 2. ಈ ಒಂದು ಸಿನಿಮಾದಲ್ಲಿ ಗೊತ್ತಿರೋ ಹಾಗೆ ಫಸ್ಟ್ ಪಾರ್ಟ್ ನೋಡಿರೋರು ಈ ಒಂದು ಸಿನಿಮಾನ ಕನ್ವೆ ಮಾಡ್ಬೋದು. ಅಂದರೆ ಸೆಕೆಂಡ್ ಪಾರ್ಟ್ ಇದಾಗಿರೋದ್ರಿಂದ ಅದಕ್ಕೂ ಇದಕ್ಕೂ ತುಂಬಾ ಲಿಂಕ್ ಇದೆ ಅಂತಲೇ ಹೇಳ್ಬೋದು ಸಿನಿಮಾದಲ್ಲಿ. ಮತ್ತು ಮೊದಲನೇದಾಗಿ ಪಾಸಿಟಿವ್ ಕಡೆ ಬರೋದಾದರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋವಂತಹ ಡಿ.ಜೆ. ಟಿಲ್ಲು ಅನ್ನೋರ ಕ್ಯಾರೆಕ್ಟರೈಸೇಷನ್ನು ತುಂಬ ಚೆನ್ನಾಗಿದೆ. ಡಿ.ಜೆ. ಟಿಲ್ಲು ಅಲ್ಲೂ ಅದು ಕ್ಯಾರೆಕ್ಟರೈಸೇಷನ್ನು ತುಂಬ ಚೆನ್ನಾಗಿತ್ತು, ಇದರಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಡಿ.ಜೆ. ಟಿಲ್ಲು 1 ನೋಡಿದವ್ರಿಗೆ ಡಿ.ಜೆ. ಟಿಲ್ಲು 2 ಖಂಡಿತ ಇಷ್ಟ ಆಗುತ್ತೆ. ಯಾಕೆಂದರೆ 1 ನೋಡಿದವ್ರಿಗೆ ಅಲ್ಲಿ ಯಾವ ರೀತಿ ಎಲಿಮೆಂಟ್ಸ್ ಇರುತ್ತೆ ಮತ್ತು ಯಾವ ಕಾಮಿಡಿ ಇರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹೀಗಾಗಿ 2 ಕೂಡ ಅದೇ ರೀತಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಸಿನಿಮಾ ಫನ್ ರೈಡ್ ಅಂತಲೇ ಹೇಳ್ಬೋದು. ನೋಡ್ತಾ ಹೋದರೆ ಎಂಜಾಯ್ ಮಾಡ್ತಾ ಇರ್ತೀರ, ಎಲ್ಲೂ ಕೂಡ ಬೋರ್ ಅಂತೂ ಎಲ್ಲೂ ಕೂಡ ಹೊಡೆಯೋದಿಲ್ಲ. ಡಿ.ಜೆ. ಟಿಲ್ಲು ಅವರು ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ತುಂಬ ಚೆನ್ನಾಗಿ ಗಮನ ಸೆಳೆದಿದ್ದಾರೆ. ಮತ್ತು ಅನುಪಮ ಅವರ ಕ್ಯಾರೆಕ್ಟರೈಸೇಷನ್ನು ತುಂಬ ಚೆನ್ನಾಗಿದೆ. ಮತ್ತು ಹಲವಾರು ಬೋಲ್ಡ್ ಸೀನ್ಗಳು ಈ ಒಂದು ಸಿನಿಮಾದಲ್ಲಿ ಇದೆ. ಆದರೆ ಅದು ಸಿನಿಮಾದ ಒಂದು ಭಾಗ ಆಗಿದೆ ಅಷ್ಟೇ ಹೊರತು ಇಡೀ ಸಿನಿಮಾ ಪೂರ್ತಿ ಏನೂ ಇಲ್ಲ. ಮತ್ತು ಈ ಒಂದು ಸಿನಿಮಾದಲ್ಲಿ ಮೇಜರಾಗಿ ಕಾಮಿಡಿ ಎಲಿಮೆಂಟ್ಸ್ಗಳು ತುಂಬ ಚೆನ್ನಾಗಿ ಹಿಲಿಯರಸ್ ಕಾಮಿಡಿ ರೀತಿಯಲ್ಲಿ ಇದೆ. ಕಾಮಿಡಿ ಅನ್ನೋದು ಒಂದು ನಗುನ ತರಿಸೋ ರೀತಿಯಲ್ಲಿ ಕಾಮಿಡಿಗಳು ಇದೆ ಅಂತಲೇ ಹೇಳ್ತೀನಿ. ಮತ್ತು ಮುಖ್ಯವಾಗಿ ಸಿದ್ದು ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಮತ್ತು ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋರು ಡಿ.ಜೆ. ಟಿಲ್ಲು 1ನ ಡೈರೆಕ್ಟ್ ಮಾಡಿರೋರು, ಮತ್ತು ಅದು ಬ್ಲಾಕ್ ಬಸ್ಟರ್ ಆಗಿತ್ತು. ಸೊ ಇದು ಕೂಡ ಅದೇ ರೇಂಜಿಗೆ ಇದೆ ಅಂತಲೇ ಹೇಳ್ತೀನಿ. ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲಿ ಕೂಡ ಅವೈಲೇಬಲ್ ಇದೆ ಇದು. ಸೊ ಹೀಗಾಗಿ ಇದರ ನೆಗೆಟಿವ್ ಏನು ಅಷ್ಟಾಗಿ ಇರಲಿಲ್ಲ ಸಿನಿಮಾದಲ್ಲಿ, ಎಲ್ಲ ಪಾಸಿಟಿವ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ನೆಗೆಟಿವ್ ಅಂತ ಹುಡುಕ್ತಾ ಹೋದರೆ ಏನು ಕೂಡ ಅಷ್ಟೊಂದು ಸಿಗಲ್ಲ. ಎಲ್ಲ ಸಿನಿಮಾ ಒಂದು ಪಾಸಿಟಿವಿಟಿಲಿ ಇರುತ್ತೆ. ಮತ್ತು ಸಿನಿಮಾ 2 ಅವರ್ಸು ಮೇಲೆ ಇದೆ. ಮತ್ತು ಈ ಡಿ.ಜೆ. ಟಿಲ್ಲು 1 ಮತ್ತು 2ನ ಕನೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ಅದನ್ನು ನೋಡಿದವರಿಗೆ ಇದು 2 ರೀತಿಯಲ್ಲಿ ಒಂದು ಯೂನಿವರ್ಸ್ ರೀತಿಯಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಮತ್ತು ಒಂದು ಸಿನಿಮಾದಲ್ಲಿನ ಸಾಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿವೆ, ಮತ್ತು ಎಸ್ಟಾಬ್ಲಿಷ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿವೆ. ಯಾವ ಸಾಂಗ್ಸು ಕೂಡ ತುಂಬ ಫೋರ್ಸ್ಫುಲ್ಲಿ ಅನಿಸೋದಿಲ್ಲ. ಮತ್ತು ಇದು ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಬೇರೆ ಲೆವೆಲಲ್ಲಿ ಇದೆ ಅಂತ ಹೇಳ್ತೀನಿ. ಯಾಕೆಂದರೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಕ್ಲೈಮ್ಯಾಕ್ಸ್ವರೆಗೂ ಒಂದು ಹಂತದಲ್ಲಿ ಹೋಗ್ತಿರೋಂಥ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಬದಲಾಗುತ್ತೆ, ಚೇಂಜ್ ಆಗುತ್ತೆ, ತುಂಬಾ ಚೇಂಜ್ ಆಗುತ್ತೆ. ಕ್ಲೈಮ್ಯಾಕ್ಸ್ ನೋಡಿದವ್ರಿಗೆ ಈ ರೀತಿ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸೊ ಹೀಗಾಗಿ ಕ್ಲೈಮ್ಯಾಕ್ಸು ಬೇರೆ ರೇಂಜಲ್ಲಿ ಇದೆ ಅಂತಲೇ ಹೇಳ್ತೀನಿ. ಸೊ ಹೀಗಾಗಿ ಈ ಒಂದು ಡಿ.ಜೆ. ಟಿಲ್ಲು 2 ಅನ್ನೋ ಸಿನಿಮಾ ತುಂಬ ಚೆನ್ನಾಗಿದೆ. ಮತ್ತು 3 ಕೂಡ ಬರುತ್ತೆ, ಕಮಿಂಗ್ ಸೂನ್ ಅಂತ ಹಾಕಿದ್ದಾರೆ. ಸೊ ನೋಡೋಣ, ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.